ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಹೇಳೋ ಒಂದು ಸತ್ಯ ಏನಂದರೆ, ತಪ್ಪನ್ನು ಪ್ರತಿ ಮನುಷ್ಯ ಹೇಗೆ ಅರ್ಥ ಮಾಡ್ಕೊಂಡಿರ್ತಾನೆ ಅದರ ಪ್ರಕಾರ ಅವನಿಗೆ ಪ್ರಾಪ್ತಿ ಸಿಗುತ್ತೆ ಅಂತ. ಇಲ್ಲಿ ಮೊದಲು ಬರೋದು ತಪ್ಪುಗಳನ್ನು ಗುರುತಿಸೋದಿಲ್ಲ ಅಂಥವ್ರಿಗೆ ದುರಾದೃಷ್ಟ ಅನ್ನೋದು ತಪ್ಪೋದಿಲ್ಲ. ಯಾವಾಗಲೂ ಒಂದು ಬೆನ್ನಿಂದನೇ ಇರುತ್ತೆ. ತಪ್ಪುಗಳನ್ನು ಕೆಲವರು ತಿದ್ಕೊಳ್ಳಲ್ಲ, ಅವರಿಗೆ ನೋವು ಅನ್ನೋದು ತಪ್ಪಿತ್ತಲ್ಲ, ಅಂಥವ್ರಿಗೆ ನೋವು ಅನ್ನೋದು ಸದಾ ಇರುತ್ತೆ. ಇನ್ನೂ ಕೆಲವರು ತಪ್ಪುಗಳನ್ನೇ ಮಾಡ್ತಿರ್ತಾರೆ, ಸದಾ ತಪ್ಪುಗಳನ್ನೇ ಮಾಡ್ತಿರ್ತಾರೆ, ಅವ್ರಿಗೆ ಶಿಕ್ಷೆ ತಪ್ಪಿತ್ತಲ್ಲ. ಇನ್ನೂ ಕೆಲವರು ಮಹಾನುಭಾವರಿದ್ದಾರೆ, ಮಾಡಿರೋ ತಪ್ಪುಗಳನ್ನ ಸಮರ್ಥಿಸ್ಕೊತಾರೆ, ಅಂಥವ್ರಿಗೆ ವಿನಾಶ ತಪ್ಪಿತ್ತಲ್ಲ ಅಂತೆ. ಸಂಪೂರ್ಣವಾಗಿ ವಿನಾಶ ಹೋಗ್ತಾರೆ ಅವರು ಅವ್ರ ಜೊತೆಗಿರೋರು ಎಲ್ಲರನ್ನೂ ಹಾಳು ಮಾಡಿಬಿಡ್ತಾರೆ. ನೋಡಿ, ನಿಮ್ಮ ಸುತ್ತಮುತ್ತ ಇರೋ ಮನುಷ್ಯರು ತಪ್ಪನ್ನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ, ಆ ತಪ್ಪುಗಳನ್ನು ಹೇಗೆ ಸರಿ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗಮನಿಸಿ ಅವ್ರನ್ನ ನಿಮ್ಮ ಹತ್ರ ಸೇರಿಸ್ಕೊಳ್ಳಿ. ನಮಸ್ಕಾರ.